ಪಿಕ್ಚರ್ ಪಯಣದ ವೀಕ್ಷಕರಿಗೆ ನಮಸ್ಕಾರ. ನಾನು ಮಾಶ್ರೀ ಮುರಳೀಕೃಷ್ಣ. ಇಂದಿನ ಪಿಕ್ಚರ್ ಪಯಣದ ಕಂತಿನಲ್ಲಿ ನಾನು ಸಿರಾತ್ ಎಂಬ 2025ರ ಅರೇಬಿಕ್ ಭಾಷೆಯ ಸಿನಿಮಾ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಈ ಸಿನಿಮಾದಲ್ಲಿ ಅರೇಬಿಕ್ ಭಾಷೆಯ ಜೊತೆ ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಭಾಷೆಗಳನ್ನು ಕೂಡ ಬಳಸಲಾಗಿದೆ. ಇದರ ನಿರ್ದೇಶಕ ಆಲಿವರ್ ಲಾಕ್ಸ್. ಚಿತ್ರಕಥೆಯನ್ನು ಅವರು ಇನ್ನೊಬ್ಬರ ಜೊತೆ ಸೇರಿ ಬರೆದಿದ್ದಾರೆ. ಈ ಸಿನಿಮಾ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 17ನೇ ಆವೃತ್ತಿಯಲ್ಲಿ ಪ್ರದರ್ಶನಗೊಂಡಿತ್ತು. ಸಿರಾತ್ ಅಂದರೆ ಅರೇಬಿಕ್ ಭಾಷೆಯಲ್ಲಿ ದಾರಿ, ಮಾರ್ಗ ಅಥವಾ ರಸ್ತೆ ಎಂಬ ಅರ್ಥಗಳಿವೆ. ಇಸ್ಲಾಂ ಮತ ಏನಿದೆ ಅದರಲ್ಲಿ ಸಿರಾತ್ ಎಂಬ ಪದಕ್ಕೆ ಇರುವ ಅರ್ಥ ನರಕವನ್ನು ದಾಟಿಸಿ ಸಗ್ಗವನ್ನು ಅಂದರೆ ಸ್ವರ್ಗವನ್ನು ಸೇರಿಸುವ ಸೇತುವೆ ಎಂಬ ಅರ್ಥ ಇದೆ ಇದಕ್ಕೆ. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಪ್ರಥಮ ದೃಶ್ಯದ ಎಸ್ಟಾಬ್ಲಿಷಿಂಗ್ ಶಾಟ್ನಲ್ಲಿ ವೀಕ್ಷಕರು ದೊಡ್ಡ ಗಾತ್ರದ ಸ್ಪೀಕರ್ಗಳನ್ನು ನೋಡ್ತಾರೆ, ಅಂದರೆ ಅವ್ರು ಕಾಣ್ತಾರೆ. ಇದನ್ನು ಅಂದರೆ ಅವುಗಳನ್ನು ಕ್ಲೋಸಪ್ನಲ್ಲಿ ತೋರಿಸಲಾಗಿದೆ. ದಕ್ಷಿಣ ಮೊರೊಕ್ಕೋದ ಸಹಾರಾ ಮರುಭೂಮಿಯ ಪ್ರದೇಶವೊಂದರಲ್ಲಿ ರೇವ್ ಪಾರ್ಟಿ ಜರುಗ್ತಾ ಇರ್ತದೆ. ಅದರಲ್ಲಿನ ರೇವರ್ಸ್ ಅಂದರೆ ರೇವ್ ಪಾರ್ಟಿಯಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ರೇವರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಆ ರೇವ್ ಪಾರ್ಟಿಯಲ್ಲಿ ಹಾರ್ಡ್ ಟೆಕ್ನೋ ಮ್ಯೂಸಿಕ್ ಇರುತ್ತೆ. ಅದಕ್ಕೆ ಮೈ ಮರೆತು ಅಲ್ಲಿ ಸೇರಿರುವ ರೇವರ್ಸ್ಗಳು ಮಂದಗತಿಯ ನೃತ್ಯದಲ್ಲಿ ತೊಡಗಿರ್ತಾರೆ. ಹೀಗಿರಬೇಕಾದ್ರೆ ಅವ್ರ ನಡುವೆ ಲೂಯಿಸ್ ಎಂಬ ಒಬ್ಬ ಮಧ್ಯವಯಸ್ಕ ಅವನೇನು ಮಾಡ್ತಾನೆ ಅಂದರೆ ತನ್ನ ಮಗಳನ್ನು ಹುಡುಕ್ತಾ ಇರ್ತಾನೆ. ಆಕೆ ಏನಾಗಿರ್ತಾಳೆ ಅಂದರೆ ರೇವ್ ಪಾರ್ಟಿಯಲ್ಲಿ ಭಾಗವಹಿಸ್ತಾ ಇರ್ತಾಳೆ. ಒಮ್ಮೆ ಭಾಗವಹಿಸಿದ ನಂತರ ಅವಳು ಮನೆಗೆ ಹಿಂದಿರುಗಲ್ಲ. ಸೊ ಅವನೇನು ಮಾಡ್ತಾನೆ ಅಂದರೆ ಆಕೆಯ ಫೋಟೋ ಇಟ್ಕೊಂಡು ವಿಚಾರಿಸ್ಕೊಳ್ತಾ ಬರ್ತಾನೆ ಆ ಪಾರ್ಟಿಯಲ್ಲಿ. ಆತನ ಜೊತೆ ಆತನ ಮಗ ಎಸ್ಟೆಬಾನ್ ಕೂಡ ಇರ್ತಾನೆ. ಅವನಿಗೆ ಕಿರಿ ವಯಸ್ಸು. ನಂತರ ಏನಾಗುತ್ತೆ ಅಂದರೆ ಆ ಮೊರೊಕ್ಕೋ ದೇಶದ ಮಿಲಿಟ್ರಿ ಮತ್ತು ಪೊಲೀಸ್ ಪಡೆಯವರು ಆ ಪ್ರದೇಶದಲ್ಲಿ ಅಂತರ್ಯುದ್ಧ ಶುರುವಾಗಿದೆ, ಆದ್ದರಿಂದ ರೇವರ್ಸ್ ಚದುರಬೇಕು ಅಂತ ಆಜ್ಞೆಯನ್ನು ಹೊರಡಿಸ್ತಾರೆ. ನಂತರ ಏನಾಗುತ್ತೆ, ಹೇಗೋ ಕೆಲವು ರೇವರ್ಸು ಈ ರಕ್ಷಣಾ ಪಡೆಯಿಂದ ತಪ್ಪಿಸ್ಕೊಂಡು 2 ಟ್ರಕ್ಗಳಲ್ಲಿ ಆ ಮರುಭೂಮಿಯ ತೀರ ಒಳಗೆ ನಡೆಯುವ ಒಂದು ರೇವ್ ಪಾರ್ಟಿಯಲ್ಲಿ ಭಾಗವಹಿಸಲು ಮುಂದಾಗುತ್ತಾರೆ. ಅವರ ಹಿಂದೆ ಲೂಯಿಸ್ ತನ್ನ ಸಣ್ಣ ವಾಹನದಲ್ಲಿ ಮಗನ ಜೊತೆ ಹಿಂಬಾಲಿಸ್ತಾನೆ. ಮೊದಲೇನು ಮಾಡ್ತಾನೆ ಅಂದರೆ ಈ ರೇವರ್ಸು ಅಪ್ಪ ಮತ್ತು ಮಗನನ್ನು ಹತ್ತಿರ ಸೇರಿಸ್ಕೊಳ್ಳೋದಿಲ್ಲ. ಆದರೆ ಕ್ರಮೇಣ ಒಂದು ರೀತಿಯ ನಂಟು ಅವರ ನಡುವೆ ಬೆಳೀತದೆ. ಈ ಘಟ್ಟದಿಂದ ಸಿನಿಮಾ ರೋಡ್ ಮೂವಿಯ ಸ್ವರೂಪವನ್ನು ಪಡೆದುಕೊಳ್ತದೆ. ರೇವರ್ಸ್, ಲೂಯಿಸ್ ಮತ್ತು ಆತನ ಮಗ ಕಡಿದಾದ ಪರ್ವತದ ಹಾದಿಯ ತಮ್ಮ ಪಯಣದಲ್ಲಿ ಎದುರಿಸುವ ಪಡಿಪಾಟಲುಗಳು, ಲ್ಯಾಂಡ್ ಮೈನ್ಸ್ಗಳಿಂದ ಸಂಭವಿಸುವ ಸಾವು ನೋವುಗಳನ್ನು ವೀಕ್ಷಕರು ಯೋಚಿಸುವಂತೆ ಒಂದು ರೀತಿಯಲ್ಲಿ ಕಟ್ಟಿಕೊಡಲಾಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಸಿರಾತ್ ಎಂಬ ಪದಕ್ಕೆ ಏನು ಅರ್ಥಗಳಿವೆ, ಆ ಅರ್ಥಗಳಿಗೆ ಸರಿ ಹೋಗುವಂತೆ ಹುಡುಕಾಟಗಳು ಕೂಡ ಇವೆ. ಒಂದರ್ಥದಲ್ಲಿ ಇಲ್ಲಿ ಹುಡುಕಾಟ ಎನ್ನುವುದು ಸಿನಿಮಾದ ಸ್ಥಾಯಿ ಭಾವ ಅಂತ ಹೇಳ್ಬೋದು. ಇಲ್ಲಿ ಬಿಂಬಿಸಲ್ಪಟ್ಟಿರುವ ರೇವರ್ಸ್ ಏನಿದ್ದಾರೆ ಅವರು ತಮ್ಮನ್ನು ತಾವೇ ಅಂಚಿಗೆ ಸರಿಸ್ಕೊಂಡು ಏನೋ ವಿಲಕ್ಷಣ ಎನ್ನಬಹುದಾದ
ಹುಡುಕಾಟದಲ್ಲಿರ್ತಾರೆ ಅಂತ ಹೇಳ್ಬೋದು. ಇದರ ಕಥಾವಸ್ತು ಅಂದರೆ ಪ್ಲಾಟ್ ಏನಿದೆ ಅದು ಒಂದು ಎಳೆಯ ರೂಪದಲ್ಲಿದೆ. ಈ ಸಿನಿಮಾದಲ್ಲಿ ಚಲನೆ ಎಂಬುದು ಢಾಳಾಗಿದೆ. ಇಲ್ಲಿ ಟ್ರಕ್ಗಳು ಚಲಿಸುತ್ತವೆ, ರೇವರ್ಸ್ ಸಂಗೀತಕ್ಕೆ ಸ್ಪಂದಿಸುತ್ತಾ ದೇಹಗಳನ್ನು ನಿಧಾನಗತಿಯಲ್ಲಿ ಓಲಾಡಿಸುತ್ತಾ ನೃತ್ಯವನ್ನು ಮಾಡ್ತಾ ಇರ್ತಾರೆ. ವೀಕ್ಷಕರು ಅವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅವರ ಜೊತೆ ದೈಹಿಕವಾಗಿ ಸಾಗುವಂತೆ ತೋರಿಸಲಾಗಿದೆ ಎನ್ನುವ ಭಾವ ಆ ವೀಕ್ಷಕರಲ್ಲಿ ಮೂಡ್ತದೆ. ಆಮೇಲೆ ಇಲ್ಲಿರುವ ಪರ್ವತಗಳ ಬಗ್ಗೆ ಒಂದು ಮಾತು ಹೇಳಬೇಕು. ಆ ಪರ್ವತಗಳು ಎಲ್ಲೋ ಒಂದು ರೀತಿಯಲ್ಲಿ ಕಂದು ಬಣ್ಣದ ಚಾದರವನ್ನು ಹೊದ್ದುಕೊಂಡಿದೆ ಅಂತ ಭಾಸವಾಗ್ತದೆ. ಅಲ್ಲಿನ ಎತ್ತರದ ಬೆಟ್ಟಗಳು ಮತ್ತು ಮರುಭೂಮಿಯನ್ನು ಒಂದು ರೀತಿಯಲ್ಲಿ ನಯನಾನಂದಕರವಾಗಿ ಬಿಂಬಿಸಲಾಗಿಲ್ಲ. ಅಂದರೆ ಒಂದು ಸ್ಪೆಕ್ಟಕಲ್ ರೀತಿಯಲ್ಲಿ ಕ್ಯಾಮರಾವನ್ನು ಬಳಸಲಾಗಿಲ್ಲ. ಇಲ್ಲಿ ಉದ್ದದ ಸ್ಟ್ಯಾಟಿಕ್ ಶಾಟ್ಗಳಿವೆ. ಇವು ಸಮಯವನ್ನು ವಿಳಂಬಿಸ್ತವೆ. ಆಮೇಲೆ ದಿಗಂತ ಹಾರೈಸನ್ ಅಂತ ನಾವೇನು ಕರಿತೀವಿ, ಅದರ ಮಧ್ಯೆ ಟ್ರಕ್ಗಳು ಮತ್ತು ಪಯಣಿಗರ ಗಾತ್ರ ಏನಿದೆ ಅದು ತುಂಬ ಕಿರಿದಾಗ್ತಾ ಹೋಗುತ್ತೆ ಕೆಲವು ಶಾಟ್ಗಳಲ್ಲಿ. ಆಮೇಲೆ ಬೆಳಗಿನ ಸಮಯ ನೋಡಿದ್ರೆ ಕ್ಯಾಮ್ರಾ ಚಲನೆ ಮಂದಗತಿಯಲ್ಲಿರ್ತದೆ. ರಾತ್ರಿ ಪಾರ್ಟಿಯ ಸಂದರ್ಭದಲ್ಲಿ ಅದು ಚೈತನ್ಯದ ಚಿಲುಮೆ ಆಗ್ತದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ರಾ ಎನರ್ಜಿ ಅಂತ ನಾವು ಏನು ಕರಿಬೋದು, ಅಂದರೆ ಹಸಿ ಶಕ್ತಿ ಆವಿರ್ಭವಿಸ್ತದೆ. ಹೀಗಾಗಿ ಒಂದು ರೀತಿಯಲ್ಲಿ ಈ ಸಿನಿಮಾದಲ್ಲಿ ಧ್ಯಾನಸ್ಥ ಸ್ಥಿತಿ ಕೂಡ ಇದೆ, ಹಾಗೆಯೇ ಒಂದು ರೀತಿಯಲ್ಲಿ ನಶೆ ಕೂಡ ಇದೆ ಅಂತ ಹೇಳ್ಬೋದು. ಬೆಳಕಿದ್ದಾಗ ಈ ಸಿನಿಮಾದ ಪಾತ್ರಗಳು ಹೆಚ್ಚು ಮಾತಾಡೋದಿಲ್ಲ. ರಾತ್ರಿ ಆದರೆ ಪಾದಗಳನ್ನು ಕುಣಿಸುವ ಸಂಗೀತ ಮತ್ತು ದೇಹಗಳು ತಮ್ಮದೇ ಆದ ರೀತಿಯಲ್ಲಿ ಮಾತನಾಡ್ತವೆ. ಸಂಭಾಷಣೆಗಳು ಸಂಗೀತ ಮತ್ತು ಬೀಸುವ ಗಾಳಿಯ ಸದ್ನಲ್ಲಿ ಎಲ್ಲೋ ಕಳೆದು ಹೋಗಿವೇನೋ ಅಂತ ಭಾಸವಾಗ್ತದೆ. ಈ ಸಿರಾತ್ ಸಿನಿಮಾದಲ್ಲಿ ಡ್ರಗ್ಸ್ ಸಂಬಂಧಿತ ವಿಷಯವೂ ಇದೆ. ಮರುಭೂಮಿಯ ದುರ್ಗಮ ಹಾದಿಯ ಪಯಣದಲ್ಲಿ ರೇವರ್ಸು ಕಂಗಾಲು ಸ್ಥಿತಿಯಲ್ಲಿರ್ತಾರೆ. ಆಗ ಒಂದು ರೀತಿಯಲ್ಲಿ ಚೈತನ್ಯವನ್ನು ಪುನಃ ಪಡೆಯಲು ಒಂದು ನಿರ್ದಿಷ್ಟ ದೃಶ್ಯದಲ್ಲಿ ಜೇಡ್ ಎಂಬ ಪಾತ್ರ ಸೈಕೋ ಆಕ್ಟಿವ್ ಡ್ರಗ್ ಬಳಸುವಂತೆ ಸಲಹೆ ನೀಡ್ತದೆ. ಇನ್ನೊಂದು ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ, ಎಸ್ಟಬಾನ್ ಹುಡುಗ ಏನಿರ್ತಾನೆ ಅವನ ಜೊತೆ ಒಂದು ನಾಯಿ ಕೂಡ ಇರುತ್ತೆ, ಅದರ ಹೆಸರು ಪೀಪಾ ಅಂತ. ಅದೇನು ಮಾಡುತ್ತೆ ಅಂದರೆ ಒಂದು ಸತಿ ಆ ಹೇಸಿಗೆಯನ್ನು ತಿಂದ್ಬಿಡುತ್ತೆ. ಆ ಹೇಸಿಗೆಯಲ್ಲಿ LSD ಡ್ರಗ್ನ ಕೆಲವು ಅಂಶಗಳಿರುತ್ತವೆ. ಅದರಿಂದ ಅದು ದೈಹಿಕವಾಗಿ ತೊಂದರೆಗೊಳಗಾಗ್ತದೆ. ಆ ಸಿನಿಮಾದ ನಂತರದ ಭಾಗದಲ್ಲಿ ಹುಡುಕಾಟದಿಂದ ಲೂಯಿಸ್ ಪಡುತ್ತಿರುವ ನೋವು ಮತ್ತು ಮಾನಸಿಕ ಕ್ಷೋಭೆಯನ್ನು ಶಮನಗೊಳಿಸೋದಕ್ಕೆ ಡ್ರಗ್ ಬಳಸಲು ಕೆಲವು ರೇವರ್ಸು ಸಲಹೆ ನೀಡ್ತಾರೆ, ಹಾಗೆ ಮುಂದಾಗ್ತಾರೆ ಕೂಡ. ಆದರೆ ಆತ ಸುತರಾಂ ಒಪ್ಕೊಳ್ಳೋದಿಲ್ಲ ಡ್ರಗ್ಸ್ ಸೇವನೆಗಾಗಿ. ಹೀಗಾಗಿ ಈ ಸಿನಿಮಾದಲ್ಲಿ ಡ್ರಗ್ಸ್ ಕುರಿತ ವಿಜೃಂಭಣೆ ಅಂತೂ ಇಲ್ಲ. ಆದರೆ ಈ ಡ್ರಗ್ಸ್ ಆಚೆ ಪಾತ್ರಗಳ ನಡುವೆ ಸ್ನೇಹ, ಬಾಂಧವ್ಯ, ಮಾನವೀಯ ಸ್ಪಂದನ, ಪರಸ್ಪರ ಸಹಕಾರ ಇತ್ಯಾದಿ ಮುನ್ನೆಲೆಗೆ ಬಂದು ಡ್ರಗ್ ಮುಂತಾದ ವಿಷಯಗಳು ಎಲ್ಲೋ ಒಂದು ರೀತಿಯಲ್ಲಿ ಗೌಣವಾಗ್ತವೆ ಅಂತ ನನಗನ್ನಿಸ್ತು. ಅಲ್ಲದೆ ಇದು ಸಿನಿಮಾ ಕಟ್ಟುವಿಕೆಯಲ್ಲೇ ಅಂತರ್ಗತವಾಗಿರುವ ಒಂದು ಅಂಶ ಅಂತ ಕೂಡ ನನಗನ್ನಿಸ್ತು. ಇನ್ನು ಈ ಸಿನಿಮಾದ ಸೌಂಡ್ ಡಿಸೈನ್ ಬಗ್ಗೆ ಹೇಳೋದಾದರೆ ಅದು ಕೂಡ ಗಮನೀಯವಾಗಿದೆ. ಟೆಕ್ನೋ ಸಂಗೀತ ಹಿನ್ನೆಲೆ ಸಂಗೀತದಂತೆ ಭಾಸವಾಗೋದಿಲ್ಲ. ಅದು ಒಂದು ರೀತಿಯಲ್ಲಿ ಇಡೀ ಪರಿಸರವನ್ನೇ ಆಕ್ರಮಿಸಿಕೊಳ್ಳುವ ಪರಿಯಲ್ಲಿದೆ. ಈ ಸಿನಿಮಾದ ಸಂಗೀತವನ್ನು ಒದಗಿಸಲು
ಬರ್ಲಿನ್ನಲ್ಲಿರುವ ಎಲೆಕ್ಟ್ರಾನಿಕ್ ಸಂಗೀತಗಾರ ಕೆಂಗ್ಡಿಂಗ್ ರೇ ಸುಮಾರು 1.5 ವರ್ಷ ಕಾಲ ತೆಗೆದುಕೊಂಡ್ರು ಅಂತ ನಮಗೆ ತಿಳಿದು ಬರುವ ಒಂದು ಅಂಶ. ಈ ಸಿನಿಮಾದ 3ನೇ ಅಂಕದಲ್ಲಿ ಕೊನೆ ಘಟ್ಟ ಏನಿದೆ ಅದರಲ್ಲಿ ಪ್ರಜ್ವಲಿಸುವ ಸೂರ್ಯನನ್ನು ತೋರಿಸಲಾಗಿದೆ. ಅದು ಬೆಟ್ಟಗಳನ್ನು, ಅವುಗಳಲ್ಲಿರುವ ಮಾರ್ಗಗಳನ್ನು, ಮರುಭೂಮಿಯನ್ನು, ಅಲ್ಲಿರುವ ವ್ಯಕ್ತಿಗಳನ್ನು, ಅವರ ಚೆಹರೆಗಳೇನಿದ್ದಾವೆ ಅವುಗಳನ್ನು ಎಲ್ಲೋ ಒಂದು ರೀತಿಯಲ್ಲಿ ಪೂರ್ಣವಾಗಿ ಅಳಿಸಿ ಹಾಕಿದೆ ಅಂತ ಹೇಳ್ಬೋದೇನೋ. ಹೀಗಾಗಿ ಅಸ್ತಿತ್ವ, ಚಲನೆ, ಪಯಣ, ಗುರಿ, ಕಷ್ಟಗಳು, ಸಾವು, ಹುಡುಕಾಟಗಳು ಇತ್ಯಾದಿ ಅಂಶಗಳ ಆಧಾರದಲ್ಲಿ ಈ ಸಿನಿಮಾಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಆಯಾಮ ಸಿಕ್ಕಿದೆಯೇನೋ ಅಂತ ಹಲವು ವೀಕ್ಷಕರಿಗೆ ಅನಿಸ್ಬೋದು ಅಂತ ನನ್ನ ಅನಿಸಿಕೆ. ಈ ಸಿನಿಮಾದಲ್ಲಿ ನಾನು ಈಗಾಗಲೇ ಪ್ರಸ್ತಾಪಿಸಿರುವ ಹಾಗೆ ಅಂತರ್ಯುದ್ಧದ ಒಂದು ಸಣ್ಣ ಎಳೆ ಇದೆ. ಆದರೆ ಈ ಎಳೆ ಕುರಿತು ಸಿನಿಮಾ ಹೆಚ್ಚಾಗಿ ಮಾತನಾಡೋದಿಲ್ಲ. ಜಿಯೋಪೊಲಿಟಿಕಲ್ ಆಯಾಮದಿಂದ ಒಂದಿಷ್ಟಾದರೂ ಸಂಗತಿಗಳು ಏಕಿಲ್ಲ ಎಂಬ ಪ್ರಶ್ನೆ ನನ್ನಲ್ಲಿ ಎದ್ದಿತು. ಪಾತ್ರವರ್ಗದಲ್ಲಿ ಲೂಯಿಸ್ ಪಾತ್ರಧಾರಿ ಹೊರತುಪಡಿಸಿದರೆ, ಅಂದರೆ ಆ ಪಾತ್ರವನ್ನು ಸರ್ಗಿ ಲೋಪೆಸ್ ಪಾತ್ರ ವಹಿಸಿದ್ದಾರೆ. ಅವ್ರು ಬಿಟ್ಟರೆ ಮಿಕ್ಕೆಲ್ಲ ಪಾತ್ರಧಾರಿಗಳು ವೃತ್ತಿನಿರತ ನಟರಲ್ಲ. ಅವರು ಅಂದರೆ ದೇ ಆರ್ ನಾನ್ ಆ್ಯಕ್ಟರ್ಸ್. ಕಂದು ಬಣ್ಣದ ಬರಡು ಪರ್ವತ, ಮರುಭೂಮಿ, ಸಂಗೀತ ಇವುಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಪಾತ್ರದ ರೂಪದಲ್ಲಿ ಮೂಡಿ ಬಂದಿದೆಯೇನೋ ಅಂತ ನನಗೆ ಭಾಸವಾಯಿತು. ಈ ಸಿನಿಮಾ 2025ರ ಕಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೂರಿ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಹಾಗೂ ಇದು ಸೂಪರ್ 16mm ಅನಲಾಗ್ ಫಾರ್ಮ್ಯಾಟ್ನಲ್ಲಿ ಚಿತ್ರೀಕರಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ.